ಆಯೋಜಕರು ಜೈಲು ಪಾಲಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಮುತ್ತೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು. ಆಯೋಜಕರು ಇದೀಗ ಜೈಲು ಪಾಲಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಮುತ್ತೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು. ಕಿಶೋರ್, ಮಾರುತಿ, ಮಂಜುನಾಥ್ ಜೈಲು ಪಾಲಾಗಿದ್ದಾರೆ. ಮೆರವಣಿಗೆಯ ವಾಹನದಲ್ಲಿ ಇಟ್ಟಿದ್ದಂತಹ ಪಟಾಕಿ ಸ್ಫೋಟವಾಗಿದ್ದು ಗಾಡಿ ಎಂಜಿನ್ ಬಿಸಿಗೆ ಇಟ್ಟಲ್ಲೇ ಸ್ಫೋಟವಾಗಿದ್ದಾವೆ ಪಟಾಕಿಗಳು. ಈ ವೇಳೆ ಮೆರವಣಿಗೆಯಲ್ಲಿದ್ದಂತಹ ಜನರಿಗೆ ಪಟಾಕಿ ಕಿಡಿ ಸಿಡಿದು ಸ್ಫೋಟವಾಗಿ 15 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಇದೀಗ 8 ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಮುನ್ನೆಚ್ಚರಿಕೆಯನ್ನ ವಹಿಸದ ಹಿನ್ನೆಲೆಯಲ್ಲಿ ಆಯೋಜಕರನ್ನ ಇದೀಗ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತಹ ಕೆಲಸಗಳಾಗಿದೆ. ಆಯೋಜಕರು ಆಯೋಜನೆ ಮಾಡುವ ಮುನ್ನ ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕು, ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಪಟಾಕಿಗಳನ್ನು ಎಲ್ಲಿ ಇಟ್ಕೊಳ್ಬೇಕು? ಇಂಜಿನ್ ಇರುವಂತಹ ಜಾಗದಲ್ಲಿ ಪಟಾಕಿಯನ್ನು ಇಟ್ಕೊಂಡ್ರೆ ಅದು ಸ್ಫೋಟ ಆಗುತ್ತಲ್ವಾ, ಅದು ಬಿಸಿ ತಾಕಿ ಸ್ವಲ್ಪ ಕಿಡಿ ಸಾಕಿದ್ರೆ ಸಾಕು ಪಟಾಕಿಗೆ. ಅದು ಯಾವ ರೀತಿಯಾಗಿ ಸ್ಫೋಟ ಆಗತ್ತೆ? ಒಮ್ಮೆಲೆಗೆ ಎಷ್ಟು ಪಟಾಕಿಯನ್ನ ಇಟ್ಕೊಂಡಿದ್ರು ಅಷ್ಟು ಪಟಾಕಿಗಳು ಒಂದಕ್ಕೊಂದು ಕಿಡಿ ತಾಕಿ ಸ್ಫೋಟವಾಗಿದೆ. ಈ ಸಂದರ್ಭದಲ್ಲಿ ಪಾಪ ಏನೂ ಅರಿಯದ ಮಗು ಸಾವನ್ನಪ್ಪಿದೆ. ಸಹಜವಾಗಿಯೇ ಇದು ಆಯೋಜಕರ ಬೇಜವಾಬ್ದಾರಿತನವನ್ನ ತೋರಿಸುತ್ತೆ. ಹಾಗಾಗಿ ಇದೀಗ ಮೂವರ ವಿರುದ್ಧ FIR ದಾಖಲಾಗಿತ್ತು. 3ರನ್ನ ಜೈಲಿಗೆ ಹಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆಯೋಜನೆ ಮಾಡಿ ಗಣೇಶ ವಿಸರ್ಜನೆ ಮಾಡುವುದು, ಗಣೇಶನ ಕೂರಿಸೋದು ಎಲ್ಲವನ್ನೂ ಮಾಡಿ ಇನ್ಶಿಯಾಲಿಟಿ ತೆಗೆದುಕೊಂಡು ಎಲ್ಲವನ್ನೂ ಕೂಡ ಮಾಡಿರ್ತೀರಿ. ಬಟ್ ಆದರೆ ನಿಮ್ಮ ಒಂದು ಸಣ್ಣ ಈ ನೆಗ್ಲಿಜೆನ್ಸಿ ಯಾವ ರೀತಿಯಾಗಿ ಬೇರೆಯವರ ಪ್ರಾಣಕ್ಕೆ ಕುತ್ತು ತರುತ್ತೆ ಅನ್ನೋದನ್ನ ನಿಮ್ಮ ಅರಿವಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ರೆ ಈ ರೀತಿಯಾದಂತಹ ಘಟನೆ ಆಗ್ತಾ ಇರಲಿಲ್ಲ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, 8 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಅವರೆಲ್ಲರೂ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. 15 ವರ್ಷದ ಬಾಲಕ ಇದೀಗ ಸಾವನ್ನಪ್ಪಿದೆ. ಆ ಸಾವಿಗೆ ಹೊಣೆ ಯಾರು ಅಂತ ಹೇಳಿ ಅದಕ್ಕೆ ತಗಲಿ ಬಿಸಿಯಾಗಿ ಪಟಾಕಿ ಬ್ಲಾಸ್ಟ್ ಆಗಿದೆ.